ನಮಸ್ಕಾರ ಸ್ನೇಹಿತರೆ, ರಮ್ಯಾ ಭಕ್ತಿಧ್ವನಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಂಗಳಗೌರಿ ವ್ರತ ಮಾಡಿ ಅಲ್ಪ ಆಯುಷ್ಯ ಗಂಡನನ್ನು ಬದುಕಿಸಿದಳು ಪತಿವ್ರತೆ. ಈ ಕಥೆಯನ್ನ, ಆಚರಣೆಯನ್ನ, ವ್ರತದ ಮಹಿಮೆಯನ್ನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳಲಿದ್ದೇವೆ. ದಯವಿಟ್ಟು ವಿಡಿಯೋವನ್ನ ಪೂರ್ತಿಯಾಗಿ ಆಲಿಸಿಕೊಳ್ಳಿ. ಶ್ರಾವಣ ಮಾಸದ ಸುಮಾರು 5 ಮತ್ತು 4 ಮಂಗಳವಾರಗಳಲ್ಲಿ ಈ ಮಂಗಳಗೌರಿ ವ್ರತವನ್ನ ಆಚರಣೆ ಮಾಡುತ್ತಾರೆ. ಮದುವೆಯಾದ ನಂತರ ಮೊದಲಿಗೆ ತಾಯಿ ಮನೆಯಲ್ಲಿ ಈ ವ್ರತವನ್ನ ಮಾಡುತ್ತಿದ್ದರು. ತದನಂತರ ಗಂಡನ ಮನೆಯಲ್ಲಿ 5 ವರ್ಷಗಳ ಕಾಲ ಈ ವ್ರತವನ್ನ ಮಾಡಬೇಕು. 5 ವರ್ಷಗಳ ನಂತರ ಉದ್ಯಾಪನೆಯನ್ನ ಮಾಡಬೇಕು. ಮದುವೆಯಾದ ಹೊಸತರಲ್ಲಿ ಏನು ಸಂತೋಷ ಕಂಡು ಬಂದಿರುತ್ತದೆ, ಅದು ಜೀವನದ ಉದ್ದಕ್ಕೂ ಇರಬೇಕು ಎಂದು ಕೋರಿ ಮಂಗಳಗೌರಿ ವ್ರತವನ್ನು ಆಚರಿಸಲಾಗುತ್ತದೆ. ಪರಮೇಶ್ವರ ಜೊತೆಯಾಗಿ ಗೌರಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಇಷ್ಟಾರ್ಥ ಸಿದ್ಧಿಗಾಗಿ ಮಂಗಳಗೌರಿ ಪೂಜೆಯನ್ನ ಮಾಡುತ್ತಾರೆ. ಈ ಪೂಜೆಯಿಂದ ಸರ್ವ ಸಮಸ್ಯೆಗಳು ಪರಿಹಾರವಾಗುತ್ತು ಎಂದು ಹೇಳಲಾಗಿದೆ. ಮಂಗಳಗೌರಿ ವ್ರತದ ಪೂಜೆ ವಿಧಾನ ಹೀಗಿದೆ. ಮಂಗಳಗೌರಿ ವ್ರತದ ದಿನದಂದು ಮಂಗಳ ಸ್ನಾನವನ್ನು ಮುಗಿಸಿ ದೇವರ ಕೋಣೆಯಲ್ಲಿ ಚೆನ್ನಾಗಿ ಅಲಂಕರಿಸಿದ ಸ್ಥಳದಲ್ಲಿ ಅಕ್ಕಿಯ ಮೇಲೆ ಕಳಶವನ್ನಿಟ್ಟು ಮಂಗಳಗೌರಿ ಪ್ರತಿಮೆಯನ್ನಿಟ್ಟು ಪೂಜಿಸಬೇಕು. ಆ ಮಂಗಳಗೌರಿಯ ಪೂಜೆಯ ವೇಳೆಗೆ ಶಿವ ಪಾರ್ವತಿ ಅಷ್ಟೋತ್ತರಗಳನ್ನು ಹೇಳಿ ಪುಷ್ಪ, ಪತ್ರ ಮತ್ತು ಅರಿಶಿನ ಕುಂಕುಮದಿಂದ ಅರ್ಚನೆ ಮಾಡಬೇಕು. ಅದರಲ್ಲೂ ಪ್ರಧಾನವಾಗಿ ಅರಿಶಿನ ಕುಂಕುಮ ಅರ್ಚನೆ ದೇವಿಗೆ ಶ್ರೇಷ್ಠವಾಗಿರುತ್ತದೆ. ಧ್ಯಾನ ಶ್ಲೋಕವು ಅತಿ ವಿರಳವಾಗಿ ಕಂಡುಬರುತ್ತದೆ. ನೀಲಲೋಹಿತ ತಾಟಂಕ ಹರಿದ್ರ ಕುಂಕುಮಾದಿಷು ತಾಂಬೂಲ ಪುಷ್ಪಗಂಧೇಶು ದರ್ಪಣೇ ಚ ಶೋಧಕ ಸಿಂಧೂರೈ ಕಜ್ಜಲೈವರ್ಸ್ತೆ ಕಂಕಸೌಧ ಫಲಾದಿಷು ಜ್ವಾಲಾಯಾಂ ಕೃತದೀಪಸ್ಯ ಮಂಗಳದ್ರವ್ಯ ಭಾಜನೆ ಶುಭ ಕಾರ್ಯೇಷು ಸಂತೋಷ ನಿತ್ಯ ಲೀಲಾ ವಿಲಾಸಿನೀಂ ಸಂಪೂರ್ಣ ಚಂದ್ರವದನಂ ಸರ್ವಾಜ್ಞಂ ಶಿವಸುಂದರೀಂ ವರಭಯಾಕರಾಂಬೋಜಂ ಪಾಶಾಂಕುಶ ಕರೋಜ್ವಲಾಂಬಂ ಸಾವಿತ್ರೀಂ ಸದಯಾ ದೇವಿ ಸರ್ವಮಂಗಳ ದೇವತಾ ಬಾಲಾಂ ನವೋಡ್ಯಾಂ ಸಂಪೂಜ್ಯಾಂ ಮಂಗಳ ದ್ರವ್ಯವಾಸಿನೀಂ ಸರ್ವಾಲಂಕಾರ ಸಂಪೂರ್ಣಾಂ ಭಾವಯೇತ್ ಸರ್ವಮಂಗಳಂ. ಐಂ ರೀಂ ಕ್ಲೀಂ ನಮಃ ಸರ್ವಮಂಗಳಾಯೇ ಮಂಗಳ ಗೌರಿಯೇ ನಮಃ. ಮಂಗಳ ದ್ರವ್ಯಗಳಿಂದ ಪೂಜಿಸಲ್ಪಡುವ ಅರಿಶಿನ ಕುಂಕುಮ, ಸಿಂಧೂರ, ಹಾಡಿಗೆ, ಕಾಡಿಗೆ, ಹೂವು, ಹಣ್ಣು, ಗಂಧ, ತುಪ್ಪದ ದೀಪ, ಕಾಂತಿ, ಕನ್ನಡಿಯೇ ಮೊದಲಾದ ಮಂಗಳ ದ್ರವ್ಯಗಳಲ್ಲಿ ತನ್ನ ಸನ್ನಿಧಾನವುಳ್ಳ ಮಂಗಳಗೌರಿಯು ನಮಗೆಲ್ಲ ಸಮಸ್ತ ಸನ್ಮಂಗಳವನ್ನಯ್ಯಲಿ. ಮಂಗಳಗೌರಿಗೆ ಯಾವ ನೈವೇದ್ಯ ಶ್ರೇಷ್ಠ ಎಂಬುದನ್ನು ತಿಳಿದುಕೊಳ್ಳಬೇಕು. ಮೊಸರನ್ನ ದೇವಿಗೆ ಶ್ರೇಷ್ಠವಾಗಿರುತ್ತದೆ. ಹಾಲಿನ ಅನ್ನ ನೈವೇದ್ಯವನ್ನು ಅರ್ಪಿಸಬಹುದು. ತದನಂತರ ಮನೆ ಮಂದಿಯೆಲ್ಲ ಒಟ್ಟಿಗೆ ಸೇರಿ ಈ ಪ್ರಸಾದವನ್ನ ಸೇವಿಸಬೇಕು. ಮಂಗಳಗೌರಿಯ ಪೂಜೆಯಲ್ಲಿ ಬಾಗಿನ ಕೊಡುವುದರ ಮಹತ್ವವೇನು? ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಬಾಗಿನವನ್ನ ಕೊಡಬೇಕು. ಗೌರಿಯ ಪ್ರತೀಕವಾಗಿರುವಂತಹ ಮುತ್ತೈದೆಯರಿಗೆ ಪೂಜೆಯನ್ನ ಸಲ್ಲಿಸಿ ಅವರ ಪಾದವನ್ನ ತೊಳೆದು ತಲೆಗೆ ಹೂವು ಮುಡಿಸಿ ಅರಿಶಿನ ಕುಂಕುಮ ನೀಡಿ ಹುಡಿಯನ್ನು ತುಂಬಿಸಿ ಆರಾಧಿಸಿ ಗೌರಿಯ ಪೂರ್ಣವಾದ ಅನುಗ್ರಹ ನಮಗೆ ಆಗಲಿ ಎಂದು ಅವರ ಕೈಯಿಂದ ಮಂತ್ರಾಕ್ಷತೆಯನ್ನು ಸೆರಗಿನ ಮೂಲಕ ಹಿಡಿದು ಭಗವಂತನನ್ನು ಪ್ರಾರ್ಥಿಸಿ ವ್ರತದ ಆಚರಣೆಯನ್ನು ಮುಕ್ತಾಯ ಮಾಡಬಹುದು. ಮಂಗಳಗೌರಿ ಪೂಜೆಗಳ ಫಲಗಳೇನು ಎಂಬುದನ್ನು ತಿಳಿಯಬೇಕಲ್ಲವೇ? ಬದುಕಿನಲ್ಲಿ ಸಾಮರಸ್ಯ, ಆಯಸ್ಸು, ಆರೋಗ್ಯ, ವಿದ್ಯೆ ಮತ್ತು ಯಾವುದೇ ರೀತಿಯ ದೋಷಗಳನ್ನು ಪರಿಹರಿಸುವಂತಹ ಶಕ್ತಿ ಈ ವ್ರತಕ್ಕಿದೆ. ಮಂಗಳಗೌರಿ ಪೂಜೆಯ ಹಿಂದಿರುವ ಪೌರಾಣಿಕ ಹಿನ್ನೆಲೆಯನ್ನು ತಿಳಿಯೋಣ ಸ್ನೇಹಿತರೆ. ಧರ್ಮಪಾಲ ಎಂಬ ಒಬ್ಬ ವೈಶ್ಯನಿಗೆ ಬಹಳ ಕಾಲದ ನಂತರ ಮದುವೆಯಾಗುತ್ತದೆ. ಆದರೆ ಮದುವೆಯಾದ ನಂತರ ಮಕ್ಕಳು ಆಗಲಿಲ್ಲ ಎಂಬ ಕೊರಗು ಆತನನ್ನು ಕಾಡುತ್ತಾ ಇರುತ್ತದೆ. ವಿಶೇಷವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಪೂಜಿಸಿದ ನಂತರವೂ ಫಲ ಸಿಗದೇ ಇದ್ದಾಗ ಯಾತ್ರೆಗೆ ಹೊರಡುತ್ತಾನೆ. ಯಾತ್ರೆಯ ಮಧ್ಯದಲ್ಲಿ ಅನೇಕ ಕ್ಷೇತ್ರಗಳಿಗೆ ತೆರಳಿ ಸಾಧುಗಳಿಗೆ ಸೇವೆಯನ್ನ ಸಲ್ಲಿಸುತ್ತಾನೆ. ಆಗ ಅಲ್ಲಿರುವ ಸಾಧುಗಳು ಅವನನ್ನು ಅನುಗ್ರಹಿಸಿ ಹೇಳುತ್ತಾರೆ, ನಿನ್ನ ಈ ವ್ರತ ಆಚರಣೆ ಮತ್ತು ನಿಷ್ಠೆಯಿಂದ ನಾವು ಸಂತುಷ್ಟರಾಗಿದ್ದೇವೆ. ನಿನ್ನ ಮನಸ್ಸಿನಲ್ಲಿ ಏನಾದರೂ ಕೊರಗು ಇದ್ದರೆ ಹೇಳು ಎಂದು ಕೇಳುತ್ತಾರೆ. ಆಗ ತನಗೆ ಮಕ್ಕಳಾಗಿಲ್ಲ ಎಂಬ ಸಂಗತಿಯನ್ನು ಸಾಧುಗಳಿಗೆ ಹೇಳುತ್ತಾನೆ. ಆಗ ಅವನ ಮೂಕಚರ್ಯೆ ಮತ್ತು ಹಿನ್ನೆಲೆಯನ್ನು ಗಮನಿಸಿದ ಸಾಧುಗಳು, ಮಕ್ಕಳು ಆಗುವಂತಹ ಪರಿಸ್ಥಿತಿ ಇಲ್ಲ,
ಆದರೂ ನಮ್ಮ ತಪೋಬಲದಿಂದ ಹೀಗೊಂದು ಆಯ್ಕೆಯನ್ನು ನೀಡಬಹುದು. ಒಂದು ಅಲ್ಪ ಆಯುಷ್ಯನಾದಂತಹ ಮಗ ಅಥವಾ ಕಣ್ಣಿಲ್ಲದಂತಹ ಮಗನು ಹುಟ್ಟುತ್ತಾನೆ. ಆದರೆ ನಿನಗೆ ಯಾವುದು ಬೇಕು ಅದನ್ನು ಆಯ್ಕೆ ಮಾಡಿಕೊಳ್ಳಬಹುದು ಎಂದು ಹೇಳುತ್ತಾರೆ. ಕುರುಡನಾದಂತಹ ಮಗನನ್ನು ಕಟ್ಟಿಕೊಂಡು ತಾನು ಯಾವ ಸುಖವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಭಾವಿಸಿ ಅಲ್ಪ ಆಯುಷ್ಯ ಮಗನೇ ಸಾಕು ಎಂದು ಯೋಚಿಸಿ ಅಲ್ಪ ಆಯುಷ್ಯ ಮಗನನ್ನೇ ಕೇಳುತ್ತಾನೆ. ಸಾಧುಗಳ ಅನುಗ್ರಹದಿಂದ ಆತನಿಗೆ ಅಲ್ಪ ಆಯುಷ್ಯ ಮಗನು ಜನಿಸುತ್ತಾನೆ. ಮಗ 16 ವರ್ಷಕ್ಕೆ ಬೆಳೆಯುವ ತನಕವೂ ತಂದೆಯಾಗಿ ಮಗನ ಏನು ಸಂತೋಷವನ್ನು ಪಡೆಯಬೇಕೋ ಅದೆಲ್ಲವನ್ನು ಪಡೆಯುತ್ತಾನೆ. ಕಾಲ ಕಳೆಯುತ್ತಿದ್ದಂತೆ ಮಗನ ಅಲ್ಪ ಆಯುಷ್ಯದ ನೆನಪಾಗಿ ದುಃಖ ಕಾಡಲು ಶುರುವಾಗುತ್ತದೆ. ಕೊನೆಗೆ ಈ ಹೊತ್ತಿಗೆ ಇವನಿಗೆ ಮದುವೆ ಮಾಡಿದರೆ ಸರಿ ಎಂದು ಯೋಚಿಸಿ 18 ವಯಸ್ಸು ದಾಟುವುದರಲ್ಲೇ ಯೋಗ್ಯವಾದಂತಹ ಹುಡುಗಿಯನ್ನ ನೋಡಿ ಮದುವೆ ಮಾಡಿಸುತ್ತಾನೆ. ಮದುವೆಯಾಗುವ ಸಂದರ್ಭದಲ್ಲಿ ಹುಡುಗಿಗೆ ಈ ವಿಚಾರವನ್ನು ಮೊದಲೇ ತಿಳಿಸಿರುತ್ತಾರೆ. ಮದುವೆಯಾದ ನಂತರ ಮಗನ ಪತ್ನಿಯು ಕುಲದೈವರಾದಂತಹ ಪಾರ್ವತಿ ಪರಮೇಶ್ವರನಲ್ಲಿ ಗಂಡನ ಆಯುಷ್ಯದ ಪ್ರಾರ್ಥಿಸುತ್ತಾ 5 ವರ್ಷಗಳ ಕಾಲ ನಿರಂತರ ಪೂಜೆ ಸಲ್ಲಿಸುತ್ತಾಳೆ. ಇನ್ನೇನು ಗಂಡನ ಪ್ರಾಣ ಹೋಗುವ ಕಾಲದಲ್ಲಿ ಆಕೆಗೆ ಭಗವಂತನ ದರ್ಶನವಾಗುತ್ತದೆ. ನಿನ್ನ ಗಂಡನ ಆಯಸ್ಸು ಮುಗಿದಿದೆ ಎಂದು ಭಗವಂತ ಹೇಳುವಾಗ, ನಾನು ಇಷ್ಟು ವರ್ಷ ಮಾಡಿದ ವ್ರತ, ಪೂಜೆ, ಧರ್ಮ, ನಾನು ಇಟ್ಟ ಶ್ರದ್ಧೆ ಸತ್ಯವಾಗಿದ್ದರೆ ನನ್ನ ಗಂಡನಿಗೆ ಇನ್ನಷ್ಟು ಆಯಸ್ಸನ್ನು ಕೊಡಬೇಕು. ನಿನ್ನನ್ನು ನಂಬಿದವರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಎಂಬ ಮಾತನ್ನು ನಡೆಸಿಕೊಡಬೇಕು ಎಂದು ಕೇಳಿಕೊಂಡು ಬೇಕಾದರೆ ತನ್ನ ಆಯಸ್ಸನ್ನು ತಾನು ದಾನ ಮಾಡಲಿಕ್ಕೆ ಸಿದ್ಧನಿದ್ದೇನೆ ಎಂದು ಅವಳು ಹೇಳಿ ಭಗವಂತನಲ್ಲಿ ಅಂಗಲಾಚುತ್ತಾಳೆ. ಆಕೆಯ ಬೇಡಿಕೆಗೆ ಒಲಿದ ಭಗವಂತನು ಗಂಡನ ಆಯಸ್ಸನ್ನು ವೃದ್ಧಿಗೊಳಿಸುತ್ತಾನೆ. ಇನ್ನೊಂದು ದಂತಕಥೆ ಇದೆ ಸ್ನೇಹಿತರೆ, ದಯವಿಟ್ಟು ಇದನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ, ಪೂರ್ತಿಯಾಗಿ ಕೇಳಿ. ಒಂದಾನೊಂದು ಕಾಲದಲ್ಲಿ ಜಯಪಾಲನೆಂಬ ರಾಜನು ಮಹಿಷ್ಮತಿ ನಗರವನ್ನು ಆಳುತ್ತಿದ್ದನು. ಆ ರಾಜನು ನಿತ್ಯವೂ ಪ್ರಜೆಗಳ ಯೋಗಕ್ಷೇಮವನ್ನು ತಿಳಿದುಕೊಂಡು ಪ್ರಜೆಗಳ ಅಭಿವೃದ್ಧಿಗಾಗಿ ಸತ್ಕಾರ್ಯಗಳನ್ನು ಮಾಡಿ ಆದರ್ಶವೆನಿಸಿಕೊಂಡಿದ್ದವನು. ಅವನ ರಾಣಿಯು ಸಾಧ್ವಿ ಮತ್ತು ಸದ್ಗುಣ ಸಂಪನ್ನೆಯಾಗಿದ್ದಳು. ಹಾಲು ಜೇನಿನಂತೆ ಅವರಿಬ್ಬರ ದಾಂಪತ್ಯ. ಸತಿ ಪತಿಯರಿಬ್ಬರು ಅಪಾರ ದೈವಭಕ್ತಿಯನ್ನ ಉಳ್ಳವರು. ಇಂತಹ ರಾಜನ ಪ್ರಜೆಗಳು ನಿಜವಾಗಿಯೂ ಸಂತಸದ ಧನ್ಯತಾಭಾವವನ್ನು ಹೊಂದಿದ್ದರು. ಜಯಪಾಲ ರಾಜನಿಗೆ ಎಷ್ಟೆಲ್ಲ ಐಶ್ವರ್ಯ, ಸುಖ, ಸಂಪತ್ತುಗಳಿದ್ದರೂ ಕಾಡುತ್ತಿದ್ದ ಒಂದೇ ಒಂದು ಚಿಂತೆ ಎಂದರೆ ರಾಣಿಗೆ ಇನ್ನೂ ಸಂತಾನ ಪ್ರಾಪ್ತಿಯಾಗದಿದ್ದದ್ದು. ಮಕ್ಕಳಾಗಬೇಕೆಂದು ಅವರು ಎಷ್ಟೋ ವ್ರತ ನಿಯಮಗಳನ್ನು ಮಾಡಿದರೂ, ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿದರು, ಹರಕೆ ಹೊತ್ತರು, ಅತಿಥಿಯ ಸತ್ಕಾರ, ದಾನ ಧರ್ಮಗಳನ್ನು ಮಾಡಿದರು. ಕೊನೆಗೂ ಪರಮೇಶ್ವರನಿಗೆ ಆ ಅರಸಂಪತಿಯ ಮೇಲೆ ಕನಿಕರ ಹುಟ್ಟಿತು. ಶಿವನು ಒಬ್ಬ ವೃದ್ಧ ಭಿಕ್ಷುಕನ ವೇಷದಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಅಂತಃಪುರದ ಸನಿಹದಲ್ಲಿ ಬಂದು ಭವತಿ ಭಿಕ್ಷಾಂದೇಹಿ ಎಂದು ಕೂಗಿದನು. ಆದರೆ ಅಂತಃಪುರದಿಂದ ರಾಣಿಯು ಭಿಕ್ಷೆಯನ್ನು ತರುವುದರೊಳಗಾಗಿಯೇ ಮುನ್ನಡೆದು ಬಿಟ್ಟನು. ಮಾರನೇ ದಿನವೂ ಇದೇ ರೀತಿಯಾಯಿತು. ಭಿಕ್ಷೆಯನ್ನು ಸ್ವೀಕರಿಸದೆಯೇ ಭಿಕ್ಷುಕನು ತೆರಳಿದ್ದನ್ನು ಗಮನಿಸಿದ ರಾಣಿ ತುಂಬಾ ದುಃಖಿತಳಾಗಿ ರಾಜನಲ್ಲೂ ಅದನ್ನು ತೋಡಿಕೊಂಡಳು. ಅದಕ್ಕೆ ರಾಜನು, ನಾಳೆ ಅದೇ ಹೊತ್ತಿಗೆ ಒಂದಿಷ್ಟು ಸುವರ್ಣ ನಾಣ್ಯಗಳನ್ನು ಹಿಡುಕೊಂಡು ಬಾಗಿಲಿನ ಸಂದಿಯಲ್ಲೇ ನಿಂತಿರು. ಭಿಕ್ಷುಕನು ಬರುತ್ತಲೇ ನಾಣ್ಯಗಳನ್ನು ಅವನ ಜೋಳಿಗೆಗೆ ಹಾಕಿಬಿಡು ಎಂದು ಸಲಹೆ ಇತ್ತನು. ಮಾರನೆಯ ದಿನ ರಾಣಿ ಹಾಗೆಯೇ ಮಾಡಿದಳು. ಭಿಕ್ಷುಕ ಬಂದು ಭವತಿ ಭಿಕ್ಷಾಂದೇಹಿ ಎನ್ನುವಷ್ಟರಲ್ಲಿ ಅವಳು ಮೊರದ ತುಂಬ ನಾಣ್ಯಗಳನ್ನು ಇನ್ನೇನು ಭಿಕ್ಷುಕನ ಜೋಳಿಗೆಗೆ ಹಾಕುವುದರಲ್ಲಾಗಲೇ ಭಿಕ್ಷುಕನು ತಡೆದು, ಮಕ್ಕಳಿಲ್ಲದ ಹೆಂಗಸು ಕೊಟ್ಟ ಭಿಕ್ಷೆಯನ್ನು ನಾನು ಸ್ವೀಕರಿಸುವುದಿಲ್ಲ ಎಂಬ ಕಠೋರ ಮಾತುಗಳನ್ನಾಡಿಬಿಟ್ಟನು. ತನ್ನ ಮುಖ ನೋಡಿಯೇ ಬಂಜ ಹೆಂಗಸಿವಳು ಎಂಬುದನ್ನು ಕಂಡುಕೊಂಡ ಆ ಭಿಕ್ಷುಕ ಸಾಮಾನ್ಯನಲ್ಲ, ಯಾರೋ ಮಹಾಮಹಿಮನಿರಬೇಕು ಎಂದು ಗ್ರಹಿಸಿದ ರಾಣಿಯು ಭಿಕ್ಷುಕನ ಪಾದಗಳಿಗೆರಗಿ, ಸ್ವಾಮಿ, ತೇಜೋಮಯರಾದ ನೀವು ಬಡ ಭಿಕ್ಷುಕರಲ್ಲ, ಜಗದೊಡೆಯ ಜಗದೀಶ್ವರನೇ ಇರಬೇಕು. ನನ್ನ ಅಪರಾಧವನ್ನು ಮನ್ನಿಸಿ ನನಗೆ ಈಗಲಾದರೂ ಮಕ್ಕಳಾಗುವಂತೆ ಅನುಗ್ರಹಿಸಿ ಎಂದು ಬಿನ್ನವಿಸಿಕೊಂಡಳು. ಭಿಕ್ಷುಕ ರೂಪನಾದ ಶಿವನು, ತಾಯೇ, ಚಿಂತಿಸಬೇಡ, ನಿನ್ನ ಗಂಡ ಕಪ್ಪು ಕುದುರೆಯನ್ನೇರಿ ಕಾಡರಾತ್ರಿಯಲ್ಲಿ ಇಲ್ಲೇ ಸಮೀಪದಲ್ಲಿರುವ ಕಾಡಿನತ್ತ ಸಾಗಲಿ. ಕುದುರೆ ಎಲ್ಲಿ ನಿಲ್ಲುತ್ತದೋ ಅಲ್ಲಿ ಅಗೆದು ನೋಡಿದರೆ ಭವಾನಿ ದೇಗುಲ ಕಾಣಬರುವುದು. ಭಯ ಭಕ್ತಿಗಳಿಂದ ಭವಾನಿಯನ್ನು ಅರ್ಚಿಸಿದರೆ ಅವಳು ವರಪ್ರದಾನವನ್ನ ಮಾಡುವಳು ಎಂದು ಹೇಳಿ ಅಂತರ್ಗತನಾದನು. ರಾಜ ರಾಣಿಯರ ಸಂತಸಕ್ಕೆ ಪಾರವೇ ಇರಲಿಲ್ಲ.
ಅಂದು ರಾತ್ರಿಯೇ ಕಪ್ಪು ಕುದುರೆಯನ್ನೇರಿ ಜಯಪಾಲ ಅರಣ್ಯಕ್ಕೆ ಹೊರಟರು. ಕುದುರೆ ನಿಂತು ಬಿಟ್ಟ ಸ್ಥಳವನ್ನು ಅಗೆಸಿದಾಗ ಭಿಕ್ಷುಕ ಹೇಳಿದಂತೆಯೇ ಸುಂದರವಾದ ಭವಾನಿ ದೇಗುಲ ಕಂಡುಬಂತು. ಜಯಪಾಲ ಆ ದೃಶ್ಯ ವೈಭವದಿಂದ ಮೂಕವಿಸ್ಮೃತನಾದನು. ಭಕ್ತಿಯಿಂದ ಭವಾನಿ ದೇವಿಯನ್ನು ಪೂಜಿಸಿದ ರಾಜನಿಗೆ ದೇವಿಯು ಪ್ರತ್ಯಕ್ಷಳಾದಳು. ವರವನ್ನು ಬೇಡುವಂತೆ ಕೇಳಿದಳು. ತಂದೆಯಾಗಬೇಕೆಂಬ ಹಂಬಲದ ರಾಜ ಬೇರೇನನ್ನು ತಾನೇ ಬೇಡಿಯಾನು. ಅದಾದರೂ ಅವನಿಗೆ ಸುಗಮವಾಗಿ ಸಿಗಲಿಲ್ಲ. ಮಗು ಹುಟ್ಟುತ್ತದೆ ಎಂದು ದೇವಿಯೇನೋ ವರ ಕೊಟ್ಟಳು. ಆದರೆ ಅದರಲ್ಲೇ ಕೊಂಚ ಕಸಿವಿಸಿಯನ್ನು ಅಲ್ಪಕಾಲದಲ್ಲಿ ವಿಧವೆಯಾಗುವ ಹೆಣ್ಮಕ್ಕಳು ಬೇಕಾ ಅಥವಾ ಅಲ್ಪಾಯುಷಿಯಾದ ಗಂಡು ಮಗು ಬೇಕಾ ಎಂದು ದೇವಿಯ ಪ್ರಶ್ನೆಗೆ ಉತ್ತರವಾಗಿ ಗಂಡು ಮಗು ಹುಟ್ಟುವಂತೆ ವರವನ್ನೇ ಕೋರಿಕೊಂಡನು ಜಯಪಾಲ. ದೇವಿಯು ತಥಾಸ್ತು, ಈ ದೇವಾಲಯದ ಹಿಂಬದಿಯಲ್ಲಿ ಒಂದು ಮಾವಿನ ಮರವಿದೆ. ಅದರ ಹಣ್ಣನ್ನು ಕೊಯ್ದು ನಿನ್ನ ರಾಣಿಗೆ ತಿನ್ನಲು ಕೊಡು, ಅವಳಿಗೆ ಪುತ್ರಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ಆಶೀರ್ವದಿಸಿ ಮಾಯವಾದಳು. ಒಡನೆಯೇ ದೇಗುಲದ ಹಿಂಭಾಗಕ್ಕೆ ಧಾವಿಸಿದ ರಾಜ ಅಲ್ಲಿ ಮರದ ತುಂಬ ಪಕ್ವವಾದ ಮಾವಿನ ಹಣ್ಣುಗಳನ್ನು ಕಂಡು ನಲಿದಾಡಿದನು. ಹಣ್ಣುಗಳನ್ನು ಕೊಯ್ದು ತಾನು ತಿಂದು ಚೀಲದಲ್ಲಿ ಒಂದಿಷ್ಟನ್ನು ಮಡದಿಗೆ ಒಯ್ಯುವವನಿದ್ದನು. ಆಗಲೂ ಅಲ್ಲೊಂದು ಚಮತ್ಕಾರ ನಡೆಯಿತು. ಚೀಲದಲ್ಲಿ ತುಂಬಾ ಹಣ್ಣುಗಳನ್ನು ತುಂಬಿಸಿದರೂ ಅರಮನೆಗೆ ತಲುಪಿದಾಗ ಅದರಲ್ಲಿದ್ದದ್ದು ಒಂದೇ ಒಂದು ಹಣ್ಣು. ಅಷ್ಟಾದರೂ ಇದೆಯಲ್ಲ, ಅದೇ ಭಾಗ್ಯ ಎಂದುಕೊಂಡು ಅದನ್ನು ರಾಣಿಗೆ ಕೊಟ್ಟನು. ದೇವಿ ಪ್ರಸಾದವೆಂದು ರಾಣಿ ಅದನ್ನು ಸೇವಿಸಿದಳು. ಭವಾನಿ ದೇವಿಯ ಆಶೀರ್ವಾದ ಸುಳ್ಳಾಗಲಿಲ್ಲ. ರಾಣಿಯು ಗರ್ಭವತಿಯಾದಳು. 9 ಮಾಸಗಳ ನಂತರ ಅಂದವಾದ ಗಂಡು ಮಗು ಹುಟ್ಟಿತು. ಶಿವಧರ್ಮವೆಂಬ ಹೆಸರನ್ನು ಮಗುವಿಗಿಟ್ಟು ಇದು ಶಿವ ಪಾರ್ವತಿಯರ ಅನುಗ್ರಹ ರೂಪವೆಂದು ರಾಜಾರಾಣಿ ಸಂತೃಪ್ತರಾದರು. ಮಕ್ಕಳಿಲ್ಲ ಎಂಬ ಚಿಂತೆಯಾವರಿಸಿದ್ದ ಅರಮನೆ ಅಂತಃಪುರಗಳಲ್ಲಿ ಶಿವಧರ್ಮನ ಬಾಲಲೀಲೆಗಳಿಂದಾಗಿ ಸಂಭ್ರಮೋಲ್ಲಾಸಗಳ ಬೆಳದಿಂಗಳು ಹರಿಯಿತು. ಪುಟ್ಟ ಬಾಲಕನಿಗೆ 8 ವರ್ಷಗಳಾದಾಗ ಅವನ ಉಪನಯನವನ್ನು ಮಾಡಿದರು. ಆದರೆ ಅಲ್ಪಾಯುಷಿಯಾದ ಮಗನನ್ನು ತಾನೇ ಭವಾನಿ ದೇವಿ ಅನುಗ್ರಹಿಸಿದ್ದು. ರಾಣಿಯ ಕನಸಿನಲ್ಲಿ ಒಂದು ದಿನ ಅಜ್ಞಾತ ವ್ಯಕ್ತಿಯೊಬ್ಬ ಕಾಣಿಸಿಕೊಂಡು, ನಿನ್ನ ಕುಮಾರನ ಆಯುಷ್ಯ ಇನ್ನೇನು ಮುಗಿಯುತ್ತಾ ಬಂತು, ಇನ್ನು 1 ವರ್ಷ ಮಾತ್ರ ಅವನು ಬದುಕಬಹುದು ಎಂದು ಹೇಳಿದಂತೆ ಭಾಸವಾಯಿತು. ಮತ್ತೆ ದಿಗಿಲುಗೊಂಡ ರಾಣಿ ಇದೇನಪ್ಪ ಘೋರ ಅನ್ಯಾಯ ಎಂದು ಹಲುಬಿದಳು. ಮಗನನ್ನು ಅಪ್ಪಿಕೊಂಡು ಮುಮ್ಮಲ ಮರಗಿದಳು. ಅವಳ ಕಣ್ಣೀರಿನ ಹನಿಗಳು ಶಿವಧರ್ಮನಿಗೆ ಸೋಕಿದವು. ಯಾಕಮ್ಮ ಅಳುತ್ತಿದ್ದಿ ಎಂದು ಆತ ಕೇಳಲು ವಿಧಿಯೋಚಿತವನ್ನೆಲ್ಲ ಅವನಿಗೆ ತಿಳಿ ಹೇಳಿದಳು. ಅದಕ್ಕೇಕೆ ಚಿಂತಿಸಬೇಕು, ನಾನು ಕಾಶಿಯಾತ್ರೆಗೆ ಹೋಗುತ್ತೇನೆ. ನನ್ನ ಮೆಚ್ಚಿನ ಸೋದರ ಮಾವನು ನನ್ನ ಜೊತೆಗಿರಲಿ. ನಾವಿಬ್ಬರು ಅಲ್ಲಿ ಹೋಗಿ ಗಂಗಾ ಸ್ನಾನ ಮಾಡಿ ವಿಶ್ವೇಶ್ವರನನ್ನು ಧ್ಯಾನಿಸಿ ಪುಣ್ಯ ಸಂಪಾದಿಸಿ ಆಯುಷ್ಯವನ್ನು ವೃದ್ಧಿಸಿ ಬರುತ್ತೇನೆ ಎಂದು ಸಮಾಧಾನಿಸಿದ ಶಿವಧರ್ಮ. ಹಾಗೆ ಆಗಲೆಂದು ರಾಜಾರಾಣಿಯರ ಮಗನನ್ನು ಸೋದರ ಮಾವನ ಜೊತೆಯಲ್ಲಿ ಕಾಶಿಯಾತ್ರೆಗೆ ಕಳಿಸಿದರು. ದಾರಿಯಲ್ಲಿ ಪ್ರತಿಷ್ಠಾಪುರವೆಂಬ ಊರಿನ ಉದ್ಯಾನದಲ್ಲಿ ಅವರು ವಿಶ್ರಾಂತಿಗಾಗಿ ನಿಂತರು. ಆ ಉದ್ಯಾನದ ಒಂದು ಪಕ್ಕದಲ್ಲೇ ಕೆಲವು ಕನ್ನಿಕೆಯರು ಆಟವಾಡುತ್ತಾ ಇದ್ದರು. ಕೊನೆಯಲ್ಲಿ ಸಲಿಗೆಯ ಆಟ ಜಗಳವಾಗಿ ಮಾರ್ಪಟ್ಟು ಬೈಗುಳ ಅವಾಚ್ಯ ಶಬ್ದಗಳಿಂದ ನಿಂದನೆಗಳೆಲ್ಲ ಶುರುವಾದವು. ಒಬ್ಬಾಕೆಯಂತೂ ರಂಡೆ ಮುಂಡೆ ಎಂದು ಅಚ್ಚಿರುವಷ್ಟು ವಕ್ರವಾಗಿದ್ದಳು. ಅವಳು ಹಾಗೆ ಬೈಯುವುದಕ್ಕೂ ಸುಶೀಲಾ ಎಂಬ ಕನ್ನಿಕೆ ತನ್ನ ತಂದೆಯೊಡನೆ ಉದ್ಯಾನಕ್ಕೆ ಬರುವುದಕ್ಕೂ ಸರಿಯಾಯಿತು. ಹಾಗೆಲ್ಲ ಕೆಟ್ಟ ಮಾತನಾಡಬೇಡ, ನನ್ನಮ್ಮ ಮಂಗಳಗೌರಿಯ ಭಕ್ತೆ, ನಮ್ಮ ಮನೆಯಲ್ಲಿ ಅಂತ ನೀಚರಾರೂ ಇಲ್ಲ ಎಂದು ಬಿಟ್ಟಳು ಸುಶೀಲೆ. ತಂದೆಗೆ ಅವಳ ವಿವಾಹದ ಬಗ್ಗೆ ಯೋಚನೆ ಇತ್ತು. ಆಗಲೇ ಆಕಾಶವಾಣಿಯೊಂದು ಇದೇ ಉದ್ಯಾನದಲ್ಲಿ ಶಿವಧರ್ಮನೆಂಬ ತರುಣನು ವಿಶ್ರಮಿಸುತ್ತಿದ್ದಾನೆ, ಅವನೇ ಸುಶೀಲೆಗೆ ಯೋಗ್ಯನಾದವರ ಎಂದು ಕೇಳಿಬಂತು. ಸುಶೀಲೆಯ ತಂದೆ ಶಿವಧರ್ಮನನ್ನು ಭೇಟಿಯಾಗಿ ಅವನನ್ನು ವಿವಾಹಕ್ಕೆ ಹೋಲಿಸಿ ಅವನ ಸೋದರ ಮಾವನ ಒಪ್ಪಿಗೆಯನ್ನು ಪಡೆದು ಮಗಳನ್ನು ಧಾರೆ ಎರೆದುಕೊಟ್ಟನು. ಅಂದು ಸುಶೀಲಾ ಶಿವಧರ್ಮರ ಮೊದಲ ರಾತ್ರಿ. ಸುಶೀಲೆಯ ಕಣ್ಣೆದುರು ಮಂಗಳಗೌರಿ ಪ್ರತ್ಯಕ್ಷಳಾದಂತಾಗಿ, ನಿನ್ನ ಕೈ ಹಿಡಿದವ ಅಲ್ಪಾಯುಷಿ. ಇವತ್ತಿಗೆ ಅವನ ಇಹಲೋಕಯಾತ್ರೆ ಸಪ್ತಾಹವಾಗುವುದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೃಷ್ಣ ಸರ್ಪವೊಂದು ಬಂದು ಅವನನ್ನು ಕಚ್ಚಿ ಸಾಯಿಸುತ್ತದೆ. ಆದರೆ ನೀನು ಹಾಗಾಗದಂತೆ ನೋಡಿಕೋ. ಸರ್ಪ ಬಂದಾಗ ಹಾಲು ತುಂಬಿದ ಕಳಶವನ್ನು ಅದರೆದುರಿಗೆ ಇಡಿ. ಹಾಲು ಕುಡಿಯಲು ಅದರೊಳಗೆ ಸರ್ಪ ಇಣುಕಿದಾಗ ಬಟ್ಟೆಯಿಂದ ಬಿಗಿಯಾಗಿ ಅದನ್ನು ಮುಚ್ಚಿ ಬಂಧಿಸಿ ಬಿಡು. ನಾಳೆ ಬೆಳಗ್ಗೆ ಆ ಕಳಶವನ್ನು ನಿನ್ನ ಅಮ್ಮನಿಗೆ ಬಾಗೀನವಾಗಿ ಕೊಡು. ಹೀಗೆ ಮಾಡುವುದರಿಂದ ನಿನ್ನ ಗಂಡನ ಆಯುಷ್ಯ ನವೀಕರಣಗೊಳ್ಳುತ್ತದೆ ಎಂದಳು.
ಅದಾದ ಮೇಲೆ ಕೆಲ ಕ್ಷಣಗಳಲ್ಲೇ ಬಂದೇ ಬಿಟ್ಟಿತು. ಬುಸುಗುಡುತ್ತಾ ಹೆಡೆಯುಡುತ್ತಿದ್ದ ಕೃಷ್ಣ ಸರ್ಪ. ಸುಶೀಲೆಯಾದರೂ ಒಂದಿನಿಂತೂ ಭಯಪಡದೆ ಮಂಗಳಗೌರಿಯ ಆಜ್ಞೆಯಂತೆಯೇ ಆ ಸರ್ಪವನ್ನು ಕಳಶದೊಳಗೆ ಬಂಧಿಸುವುದರಲ್ಲಿ ಯಶಸ್ವಿಯಾದಳು. ಅದೂವರೆಗೆ ಮೂರ್ಛೆ ಹೋದಂತಿದ್ದ ಶಿವಧರ್ಮ ಮೆಲ್ಲಗೆ ಚೇತರಿಸಿ ತನಗೆ ಹಸುವೆಯಾಗುತ್ತಿದೆ ಎಂದನು. ಬೆಟ್ಟದಲ್ಲಿ ಲಡ್ಡು ಮತ್ತಿತರ ಉಪಹಾರವನ್ನು ಅವನಿಗೆ ತಂದುಕೊಟ್ಟಳು. ಉಪಹಾರ ತಿಂದು ಸಂತೃಪ್ತನಾದ ಶಿವಧರ್ಮನು ತನ್ನ ಉಂಗುರವನ್ನು ಸುಶೀಲೆಗೆ ಉಡುಗೊರೆಯಾಗಿ ಕೊಟ್ಟನು. ಅದನ್ನು ಬಟ್ಟಲಲ್ಲೇ ಇಟ್ಟು ಆಮೇಲೆ ಸುಖಿಸಿ ಶಯನಗೈದರು ಸತಿಪತಿಯರು. ದಟ್ಟನೆ ಕಾಶಿ ಯಾತ್ರೆಯ ನೆನಪಾದ ಶಿವಧರ್ಮ ನಸುಕಾಗುವುದರೊಳಗೆ ಎದ್ದು ದಡಬಡನೆ ಓಡಿ ತನ್ನ ಸೋದರ ಮಾವನನ್ನು ಹುಡುಕಿಕೊಂಡು ಹೊರ ನಡೆದೇ ಬಿಟ್ಟ. ಸುಶೀಲೆ ಎದ್ದಾಗ ಗಂಡನ ಪತ್ತೆಯೇ ಇಲ್ಲ. ಅವಳಿಗೆ ಗಾಬರಿಯಾಯಿತು. ಜೊತೆಯಲ್ಲೇ ಹಿಂದಿನ ರಾತ್ರಿ ಮಂಗಳಗೌರಿ ದೇವಿಯು ಹೇಳಿದ್ದ ಬಾಗೀನದ ನೆನಪಾಯಿತು. ಹಾವನ್ನು ಹಿಡಿದಿಟ್ಟಿದ್ದ ಕಳಶವನ್ನು ದೇವಿಯಪ್ಪಣೆ ಪ್ರಕಾರ ತನ್ನ ಅಮ್ಮನಿಗೆ ಒಯ್ದುಕೊಟ್ಟಳು. ಆಗ ಅಲ್ಲಿ ಮತ್ತೊಂದು ಚಮತ್ಕಾರ ನಡೆಯಿತು. ಸುಶೀಲೆಯ ಅಮ್ಮ ಆ ಕಳಶವನ್ನು ತೆರೆದು ನೋಡಿದಾಗ ಅದರೊಳಗೆ ಹಾವಿನ ಬದಲಿಗೆ ರತ್ನದ ಹಾರವಿತ್ತು. ಇದೆಲ್ಲ ದೇವಿಯ ಮಹಿಮೆಯೆಂದು ಧನ್ಯತಾ ಭಾವದಿಂದ ಅದನ್ನವಳು ಸುಶೀಲೆಗೆ ತೊಡಿಸಿದಳು. ಗಂಡನ ಸುಳಿವಿಲ್ಲದೆ ಚಿಂತಾಕ್ರಾಂತಳಾದ ಸುಶೀಲೆ ತನ್ನ ತಂದೆಯೊಡನೆ ಸಮಾಲೋಚಿಸಿದಳು. ಅವರಿಬ್ಬರು ಒಂದು ಅನ್ನ ಛತ್ರವನ್ನು ಆರಂಭಿಸುವ ನಿರ್ಧಾರವನ್ನ ಕೈಗೊಂಡರು. ಅಲ್ಲಿಗೆ ಬರುವ ಅತಿಥಿ ಅಭ್ಯಾಗತರನ್ನು ಅನ್ನ, ವಸ್ತ್ರ, ತಾಂಬೂಲಗಳಿಂದ ಸತ್ಕರಿಸುವ ಕೈಂಕರ್ಯವನ್ನ ಮಾಡತೊಡಗಿದರು. ಒಂದಲ್ಲ ಒಂದು ದಿನ ಆ ದಾರಿಯಾಗಿ ಶಿವಧರ್ಮ ಬರಬಹುದು. ಆಗ ಮತ್ತೆ ಅವನನ್ನು ತಾನು ಸೇರಬಹುದು ಎಂಬುದು ಸುಶೀಲೆಯ ನಿರೀಕ್ಷೆಯಾಗಿತ್ತು. ಹಾಗೆಯೇ ಆಯಿತು. ಕಾಶಿ ಯಾತ್ರೆ ಮುಗಿಸಿದ ಶಿವಧರ್ಮ ತನ್ನ ಸೋದರ ಮಾವನೊಂದಿಗೆ ಹಿಂತಿರುಗುತ್ತಾ ಮತ್ತೆ ಪ್ರತಿಷ್ಠಾಪುರದ ಅದೇ ಉದ್ಯಾನವನಕ್ಕೆ ವಿಶ್ರಾಂತಿಗಾಗಿ ಬಂದನು. ಈ ಸಮಾಚಾರವನ್ನು ತಿಳಿದ ಸುಶೀಲೆ ಅವನನ್ನು ಗುರುತಿಸಿ ಅನ್ನಛತ್ರಕ್ಕೆ ಬರಮಾಡಿಕೊಂಡಳು. ಸುಶೀಲೆ ಯಾರೆಂದು ಶಿವಧರ್ಮನಿಗೆ ಒಂದೊಮ್ಮೆ ಗುರುತು ಸಿಗಲಿಲ್ಲವಾದರೂ ಶೋಭನ ರಾತ್ರಿಯೆಂದು ಅವನು ಕೊಟ್ಟಿದ್ದ ಉಂಗುರವನ್ನು ತೋರಿಸಿದಾಗ ಎಲ್ಲವೂ ನೆನಪಾಯಿತು. ಸುಶೀಲೆ ಶಿವಧರ್ಮನೊಂದಿಗೆ ತನ್ನ ತಂದೆ ತಾಯಿ ಇದ್ದಲ್ಲಿಗೆ ಹೋಗಿ ಅವರಿಗೆ ವಿಷಯವನ್ನೆಲ್ಲ ತಿಳಿಸಿದಳು. ದೇವಿ ಮಹಿಮೆಯಿಂದ ಹೃದಯ ತುಂಬಿ ಬಂದ ಅವರು ಇನ್ನೊಮ್ಮೆ ಮಂಗಳಗೌರಿ ಪೂಜೆಯನ್ನೇರ್ಪಡಿಸಿದರು. ಆಮೇಲೆ ಸುಶೀಲೆಯನ್ನು ಗಂಡ ಶಿವಧರ್ಮನೊಂದಿಗೆ ಅತ್ತೆ ಮಾವರ ಮನೆಗೆ ಹರಸಿ ಕಳಿಸಿದರು. ಮಾಹಿಷ್ಮತಿ ನಗರದಲ್ಲೂ ರಾಜ್ಯ ಜಯಪಾಲ ತನ್ನ ರಾಣಿಯೊಂದಿಗೆ ಮಗ ಸೊಸೆಯನ್ನು ಪ್ರೀತಿಯಿಂದ ಬರಮಾಡಿಕೊಂಡನು. ಕಳೆದ 1 ವರ್ಷದಲ್ಲಿ ನಡೆದ ಘಟನೆಗಳೆಲ್ಲ ಶಿವಧರ್ಮ ಸುಶೀಲೆಯಿಂದ ತಿಳಿದುಕೊಂಡನು. ಮದುವೆಯಾಗಿ 5 ವರ್ಷಗಳಾಗುವವರೆಗೂ ಶ್ರಾವಣ ಮಾಸದ ಪ್ರತಿ ಮಂಗಳವಾರದಂದು ಸುಶೀಲೆ ಮಂಗಳಗೌರಿ ವ್ರತವನ್ನಾಚರಿಸಿದಳು. ಅಷ್ಟೈಶ್ವರ್ಯ ಸಕಲ ಸೌಭಾಗ್ಯಗಳು ಅವಳಿಗೆ ಮತ್ತು ಅವಳ ಕುಟುಂಬ ವರ್ಗಕ್ಕೆಲ್ಲ ಪ್ರಾಪ್ತಿಯಾದವು. ಸುಶೀಲೆಯ ನಂತರ ನವವಿವಾಹಿತ ಹೆಣ್ಣು ಮೊದಲ 5 ವರ್ಷ ಮಂಗಳಗೌರಿ ವ್ರತವನ್ನಾಚರಿಸುವ ಸಂಪ್ರದಾಯ ಲೋಕರೂಢಿಗೆ ಬಂತು. ಭಕ್ತಿ ಭಾವಗಳಿಂದ ವ್ರತವನ್ನಾಚರಿಸುವವರಿಗೆ ಮಂಗಳಗೌರಿಯ ಅನುಗ್ರಹ ಕಟ್ಟಿಟ್ಟ ಬುತ್ತಿ ಎಂದು ಪ್ರತೀತಿಯೂ ಆಯಿತು. ಹೀಗೆ ಮಂಗಳಗೌರಿ ವ್ರತದ ಮಹತ್ವ, ಆಚರಣೆಯ ವಿಧಾನ ಮತ್ತು ಈ ವ್ರತದ ಹಿಂದಿರುವ ಧಾರ್ಮಿಕ ನಂಬಿಕೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮಂಗಳಗೌರಿ ದೇವಿಯ ಅನುಗ್ರಹದಿಂದ ಪ್ರತಿಯೊಂದು ಮನೆಯಲ್ಲೂ ಸುಖ, ಶಾಂತಿ, ಸಂತೋಷ, ಸೌಭಾಗ್ಯ ಮತ್ತು ಸಮೃದ್ಧಿ ಸದಾ ನೆಲೆಸಲಿ. ಸುಮಂಗಲಿಯರ ಮಂಗಳ ಸೌಭಾಗ್ಯ ವೃದ್ಧಿಯಾಗಲಿ. ಕುಟುಂಬದ ಸದಸ್ಯರಿಗೆ ಆರೋಗ್ಯ ಮತ್ತು ನೆಮ್ಮದಿ ದೊರೆಯಲಿ ಎಂದು ತಾಯಿ ಮಂಗಳಗೌರಿಯಲ್ಲಿ ಪ್ರಾರ್ಥಿಸೋಣ. ಭಕ್ತಿಯಿಂದ ತಾಯಿಯನ್ನು ಸ್ಮರಿಸಿ ಶ್ರದ್ಧೆಯಿಂದ ವ್ರತವನ್ನು ಆಚರಿಸುವ ಪ್ರತಿಯೊಬ್ಬರಿಗೂ ಮಂಗಳಗೌರಿ ದೇವಿಯ ಕೃಪೆ ಸದಾ ಇರಲಿ. ಮಂಗಳಗೌರಿ ಮಾತೆಗೆ ಜಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಭಕ್ತಿಯ ವಿಡಿಯೋಗಳಿಗಾಗಿ ನಮ್ಮೊಂದಿಗೆ ಸದಾ ಇರಿ ಎಂದು ಕೇಳಿಕೊಳ್ಳುತ್ತಾ ಮತ್ತೊಂದು ಸುಂದರವಾದ ಭಕ್ತಿಯ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಮಂಗಳವಾಗಲಿ, ಶುಭವಾಗಲಿ. ಮಂಗಳಗೌರಿ ತಾಯಿಯ ಕೃಪೆ ನಿಮ್ಮೆಲ್ಲರ ಮೇಲಿರಲಿ. ಶ್ರೀ ಮಂಗಳಗೌರಿ ದೇವಿಗೆ ನಮಃ. ಧನ್ಯವಾದಗಳು ಸ್ನೇಹಿತರೆ.